ಹೋಟೆಲಲ್ಲಿ ಊಟ ಮಾಡ್ತಾ ಇಲ್ಲ, ಯಾಕೆಂದರೆ ಸೋಡಾ ಹಾಕಿರ್ತಾರೆ ಅನ್ನೋದೊಂದು ಭಯ, ಟೇಸ್ಟಿಂಗ್ ಪೌಡ್ರ್ ಅನ್ನೋದು ಭಯ. ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಹೈವೇ ಇದು. ಅಂದರೆ 10 ಗಂಟೆ ಮೇಲಾದರೆ ಸುಮ್ಮನೆ ಈ ಪೊಲೀಸೆಲ್ಲ ಬರ್ತಾರಲ್ಲ, ಸೊ ಚೆನ್ನಾಗಿರಲಿ ಚೆನ್ನಾಗಿಲ್ಲದೇ ಇರಲಿ, ಚೆನ್ನಾಗಿದೆ ಅಂತಲೇ ತಿನ್ಕೋಬೇಕಾಗುತ್ತೆ. ಏನಂತೀರ? ಸ್ಟವ್, ಕುಕ್ಕರು, ರೈಸು ಎಲ್ಲ ತೊಗೊಂಡು ಬಂದಿದ್ದೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಿಗೆ ಬಂದು ಹೋಟೆಲಲ್ಲಿ ಊಟ ಮಾಡ್ತಾಯಿಲ್ಲ, ಯಾಕೆಂದರೆ ಸ್ವಲ್ಪ ಹೋಟೆಲ್ ಫುಡ್ ಅಂದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ಯಾಕೆಂದರೆ ಸ್ವಲ್ಪ ಸೋಡಾ ಹಾಕಿರ್ತಾರೆ ಅನ್ನೋದೊಂದು ಭಯ, ಟೇಸ್ಟಿಂಗ್ ಪೌಡ್ರ್ ಅನ್ನೋದು ಭಯ, ಕಲರ್ಸ್ ಹಾಕಿರ್ತಾರೆ, ಕೆಮಿಕಲ್ಸ್ ಹಾಕಿರ್ತಾರೆ ಅನ್ನೋದು ಭಯ, ಕೆಮಿಕಲ್ ಕಲರ್ಸು. ಹಾಗಾಗಿ ಒಂದು ಎಳ್ನೀರು ಮಾಡೋ ಅಂಗಡಿ ಇದು. ಇಲ್ಲಿ ನೋಡಿ ಕಾಣಿಸ್ತಾ ಇದೆ. ಈ ಎಳ್ನೀರು ಮಾಡೋ ಅಂಗಡಿ ಹತ್ರ ನಾನು ಆ್ಯಕ್ಚುಲಿ ಕಾರಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀನಿ. ಏನೇನು ವ್ಯವಸ್ಥೆ ಅಂದರೆ ಕಾರಲ್ಲಿ ಸ್ಟವ್, ಕುಕ್ಕರು, ರೈಸು ಎಲ್ಲ ತೊಗೊಂಡು ಬಂದಿದ್ದೆ. ಈಗ ಒಂದು ಒಳ್ಳೆ ಜಾಗ ಸಿಕ್ತು. ಈ ನೈಟ್ ಆಗಿರೋದ್ರಿಂದ ಅಂಗಡಿ ಓನರ್ ಯಾರೂ ಇಲ್ಲ ಇಲ್ಲಿ. ಸೊ ಈ ಜಾಗದಲ್ಲಿ ಇಲ್ಲಿ ಕೂತ್ಕೊಳ್ಳೋಕ್ಕೂ ಜಾಗ ಮಾಡಿದ್ದಾರೆ. ಸೊ ಈ ಜಾಗದಲ್ಲಿ ಒಂದು ಸ್ಟವ್ ಇಟ್ಕೊಂಡಿದ್ದೀನಿ. ನೋಡಿ, ಝೂಮ್ ಮಾಡಿ ತೋರಿಸ್ತೀನಿ. ಇದರಲ್ಲಿ 2 kg ಸಿಲಿಂಡ್ರ್ ಇದೆ, ಅದರ ಮೇಲ್ಗಡೆ ಬಾಕ್ಸ್ ಇದೆ. ಆಮೇಲೆ ಸ್ಟವ್ ಮತ್ತು ಕುಕ್ಕರು, 3 ಲೀಟ್ರ್ ಕುಕ್ಕರ್ ಇದು. ಆ್ಯಕ್ಚುಲಿ 3 ಲೀಟ್ರ್ ಕುಕ್ಕರಲ್ಲಿ ನನಗೆ ಎಷ್ಟು ಬೇಕಷ್ಟು ರೈಸ್ ಮಾಡ್ಕೊಂಡಿದ್ದೀನಿ. ಅಂದರೆ ರೈಸ್ ಇಟ್ಟಿದ್ದೀನಿ, ಅದು ಬೇಯಬೇಕು. ಬೇಯ್ದಾದಮೇಲೆ ಅಂದರೆ ಬೆಂದಾದಮೇಲೆ ಊಟ ಮಾಡಬಹುದು. ಆ್ಯಕ್ಚುಲಿ ಇದ್ರ ಜೊತೆಗೆ ಏನು ಅಂತ ಕೇಳಿದ್ರೆ ಪುಳಿಯೋಗರೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಹೊರಗಡೆ ನೋಡಿ, ಇದು ಹೈವೇ, ಬೆಂಗಳೂರಿಂದ ಮೈಸೂರಿಗೆ ಹೋಗೋ ಹೈವೇ ಇದು. ಈ ಹೈವೇನಲ್ಲಿ ಈಗ ವೆಹಿಕಲ್ಸು ತುಂಬ ಓಡಾಡ್ತಾ ಇದೆ. ಟೈಮೇನು ಅಂತ ಜಾಸ್ತಿ ಟೈಮ್ ಆಗಿಲ್ಲ. ಆ್ಯಕ್ಚುಲಿ ನೀವು ನೋಡ್ಬೋದು, ಇಲ್ಲೊಂದು ಫೇಮಸ್ಸು ಹೋಟೆಲ್ ಕೂಡ ಇದೆ. ಟೈಮ್ ಅಷ್ಟು ಟೈಮ್ ಆಗಿಲ್ಲ, 9:30, 9:15, 9:30 ಆಗಿದೆ. ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ 10 ಗಂಟೆ ಮೇಲಾದರೆ ಸುಮ್ಮನೆ ಈ ಪೊಲೀಸೆಲ್ಲ ಬರ್ತಾರಲ್ಲ, ಸೊ ಅವ್ರಿಗೂ ತೊಂದರೆ ಕೊಡೋದು ಬೇಡ. ಅವರು ಏನು ಮಾಡ್ತಾಯಿದ್ದೀಯ, ಯಾಕೆ ಮಾಡ್ತಾಯಿದ್ದೀಯಾ, ಏನು ಅದು ಇದು ಎಲ್ಲ ಕೇಳ್ತಾರಲ್ವ. ಸೊ ಹಾಗಾಗಿ ನಮ್ಮ ಸೇಫ್ಟಿಗೆ 10 ಗಂಟೆ ಒಳಗಡೆ ಅಡುಗೆ ಮಾಡಿಕೊಂಡ್ರೆ ಕುಕ್ಕರಲ್ಲಿ ರೆಡಿ ಆದರೆ ಆಮೇಲೆ ಬೇಕಾದರೆ ಎಲ್ಲಿ ಬೇಕಾದರೂ ನಿಲ್ಲಿಸ್ಕೊಂಡು ಯಾವಾಗ ಬೇಕಾದ್ರೂ ತಿನ್ಕೋಬಹುದು. ಈಗ ಇಷ್ಟ ಆದರೆ ಈಗಲೇ ತಿನ್ಬೋದು, ಇಲ್ಲಾಂದರೆ ಆಮೇಲೆ ಕೂಡ ತಿನ್ಬೋದು. ಸೊ ಅದಕ್ಕೋಸ್ಕರ ನೋಡಿ, ಇದು ಗಾಡಿ ಈ ಥರ ಒಂದು ಜಾಗ ಹುಡ್ಕೊಂಡಿದ್ದೀನಿ. ಈ ಥರ ಒಂದು ಜಾಗ ಹುಡ್ಕೊಂಡು ಇಲ್ಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಆದಮೇಲೆ ಯಾವ ಥರ ಇರುತ್ತೆ ಅಂತ, ನನ್ನ ಅಡುಗೆ ಯಾವ ಥರ ಇರುತ್ತೆ, ನೀವು ಯಾವ ಥರ ತಿಂತೀನಿ ಅದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಆ್ಯಕ್ಚುಲಿ ಕಟ್ಟೆ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ ಅಂತ. ಸೊ ಈ ಕಟ್ಟೆ ಇರೋದ್ರಿಂದ ನನಗೆ ಅನುಕೂಲ ಆಯಿತು. ನಾನಿಲ್ಲಿ ಕೂತ್ಕೊಂಡಿಲ್ಲ, ಏಕೆಂದರೆ ಕಾರಲ್ಲಿ ಯಾವಾಗಲೂ ಕೂತ್ಕೊಂಡಿರ್ತೀನಲ್ವ. ಸೊ ಹಾಗಾಗಿ ಇದರಲ್ಲಿ ಈ ಕಟ್ಟೆ ಮೇಲೆ ಸ್ಟವ್ ಇಟ್ಕೊಂಡು ಕುಕ್ಕರು ಇಟ್ಟಿದ್ದೀನಿ, ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ರೈಸ್ ಆದ ತಕ್ಷಣ ಪುಳಿಯೋಗರೆ ಗೊಜ್ಜಿದೆ, ಚಿತ್ರಾನ್ನ ಗೊಜ್ಜಿದೆ. ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕಲಿಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ನಾನು ಪುಳಿಯೋಗರೆ ಕಲಿಸ್ಕೊಂಡೇ ತಿಂತೀನಿ, ಯಾಕೆಂದರೆ ನನಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಅದು ರೆಡಿ ಆದಮೇಲೆ ನಿಮಗೆ ಮತ್ತೆ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ. ಈಗ ಸದ್ಯಕ್ಕೆ ನೋಡಿ, ನಮ್ಮ ಈ ಅಡ್ಡ ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಈ ಜಾಗಕ್ಕೆ. ಅಡ್ಡ ಅಂದರೆ ನಾನು ರೆಗ್ಯುಲರಾಗಿ ಬರೋಲ್ಲ, ಯಾಕೆಂದರೆ ನಾನು ಇರೋದು ಬೆಂಗಳೂರಲ್ಲಿ. ಈ ಜಾಗ ಇರೋದು ಮೈಸೂರಿಂದ ಬೆಂಗಳೂರಿಗೆ ಹೋಗೋ ಎಂಟ್ರೆನ್ಸ್ ಇದು. ಆ್ಯಕ್ಚುಲಿ ಈ ಥರ ಇದೆ. ಮತ್ತು ನಿಮಗೆ ರೈಸ್ ಆದಮೇಲೆ ಊಟ ಮಾಡುವ ಟೈಮಲ್ಲಿ ನಿಮಗೆ ತೋರಿಸ್ತೀನಿ. ಯಾಕೆ ವಿಷಲ್ ಬರ್ತಾ ಇಲ್ವಲ್ಲ? ಆಫ್ ಮಾಡ್ತಾಯಿದ್ದೀನಿ.
ಓಕೆ, ಅನ್ನ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಷಲ್ಲು ಅಂದರೆ ಕುಕ್ಕರ್ ಎಲ್ಲ ಕೂಲ್ ಆದಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅನ್ನ ಆಗಿದೆಯಾ ಆಗಿಲ್ವಾ ಅಂತ. ನೋಡೋಣ, ಕಾದು ನೋಡೋಣ. ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ ಅನ್ನ ಆಗಿದೆಯಾ ಇಲ್ವಾ ಅಂತ. ಸ್ನೇಹಿತರೆ, ಇವಾಗ ಫಸ್ಟ್ ಇದು ಕುಕ್ಕರ್ನ ಈ ಕಡೆ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಕುಕ್ಕರ್ ಸೈಡ್ ಇಟ್ಕೊಂಡಿದ್ದೀನಿ. ಬಾಣಲಿ ತೊಗೊಂಡಿದ್ದೀನಿ, ಬಾಣಲೆ ಕೂಡ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಕುಕ್ಕರ್ ವಿಷಲ್ಲು ನೋಡಿ, ಇದು ಟೈಟೇ ಇಲ್ಲ, ತುಂಬ ಲೂಸ್ ಇದೆ. ಬೇರೆ ವಿಷಲ್ ಹಾಕ್ಕೋಬೇಕು. ಓಪನ್ ಮಾಡಿದ್ದೀನಿ. ಓಪನ್ ಮಾಡಿ ಅನ್ನ ಕೂಡ ಬಿಸಿ 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 ಅನ್ನ ರೆಡಿಯಾಗಿದೆ. ಅನ್ನ ಎಲ್ಲ ತಗೊಂಡು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಅನ್ನ ತಗೊಂಡು ಬಾಣಲಿಗೆ ಹಾಕ್ತಾ ಇದ್ದೀನಿ. ಹಾಕ್ಕೊಂಡಾಗಿದೆ. ಈಗ ಪುಳಿಯೋಗರೆ ಡಬ್ಬ ಕೂಡ ಇದೆ. ಮೋಸ್ಟ್ಲಿ ಸಾಕಾಗುತ್ತೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ. ಓಕೆ, ರೈಸ್ನ ಸೈಡ್ಗೆ ಇಟ್ಕೊಂಡ್ರೆ ಪುಳಿಯೋಗರೆ ಗೊಜ್ಜನ್ನ ಓಪನ್ ಮಾಡ್ಕೊಳ್ಳೋಣ. ಆಹಾ, ಈ ಪುಳಿಯೋಗರೆ ತುಂಬ ಬರೀ ಕಡಲೆ ಬೀಜನೇ ಕಾಣಿಸ್ತಾ ಇದೆ. ಆಹಾ, ಕಡಲೆ ಬೀಜಗಳು, ಕಡಲೆ ಬೇಳೆಗಳು, ಕರಿಬೇವಿನ ಸೊಪ್ಪು ಜಾಸ್ತಿ ಆಗುತ್ತೆ ಅಂತ ಅನಿಸುತ್ತೆ. ರೈಸು ತುಂಬಾ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಓಕೆ, ನೋಡೋಣ. ಜಾಸ್ತಿ ಆದರೆ ತೊಂದರೆ ಇಲ್ಲ. ಯಾವಾಗ ಹೊಟ್ಟೆ ಹಸಿತು ಅವಾಗ ತಿನ್ನೋದಕ್ಕೆ ಸರಿಯಾಗುತ್ತೆ ನೈಟು. ಬಾಣಲಿ ತುಂಬ ಶೇಕ್ ಆಗ್ತಾ ಇದೆ. ಈಗ ಇದು ಮಿಕ್ಸ್ ಮಾಡೋದಕ್ಕೆ ಒಬ್ಬನೇ ಇರೋದ್ರಿಂದ ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಅನಾನುಕೂಲ ಅಂದರೆ ಇನ್ಕನ್ವೀನಿಯನ್ಸ್ ಆಗ್ತಾಯಿದೆ. ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಇರೋದು ನಾನೇ ಅಲ್ವಾ. ಚೆನ್ನಾಗಿದ್ರೂ ತಿನ್ನಲೇಬೇಕು, ಚೆನ್ನಾಗಿಲ್ಲ ಅಂದರೂ ತಿನ್ನಲೇಬೇಕು. ಬೇರೆಯವ್ರು ಮಾಡಿಕೊಟ್ಟಾಗ ಏನಾಗುತ್ತೆ, ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ನಾವೇ ಮಾಡಿದಾಗ ಚೆನ್ನಾಗಿರಲಿ ಚೆನ್ನಾಗಿಲ್ಲದೆ ಇರಲಿ, ಚೆನ್ನಾಗಿದೆ ಅಂತಲೇ ತಿನ್ಕೋಬೇಕಾಗುತ್ತೆ. ಏನಂತೀರ? ಹಾಗೇ ಇರಲಿ, ತೊಂದರೆ ಇಲ್ಲ. ಆ್ಯಕ್ಚುಲಿ ಪುಳಿಯೋಗರೆ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಪುಳಿಯೋಗರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನನಗಂತೂ ತುಂಬ ಇಷ್ಟ. ಡೈಲಿ ಪುಳಿಯೋಗರೆ ತಿಂಡಿ ಕೊಟ್ಟರು ಕೂಡ ತಿಂತೀನಿ, ಯಾವುದೇ ಬೇಜಾರಿಲ್ದೇ. ಬಾಣಲಿ ತುಂಬ ಅಳ್ಳಾಡ್ತಾ ಇದೆ. ಮೋಸ್ಟ್ಲಿ ಕುಡ್ದಿರಬೇಕು. ಕುಡ್ದಿರಬೇಕು ಅಂತ ಹೇಳೋಕ್ಕಾಗಲ್ಲ. ಎಣ್ಣೆ ಇದೆಯಲ್ಲ ಪುಳಿಯೋಗರೆ ಜೊತೆ, ಹಾಗಾಗಿ ಸ್ವಲ್ಪ ಎಣ್ಣೆ ಕುಡ್ದಿದೆ, ಅದಕ್ಕೆ ಹಿಂಗೆ ಆಡ್ತಾ ಇದೆ. ನಾನು ಒಂದು ಮರ್ತ್ಬಿಟ್ಟೆ, ಬಾಣಲಿ ಕೆಳಗಡೆ ಏನಾದರೂ ತೆಕ್ಕೆ ಇದ್ದಿದ್ರೆ ಈ ಥರ ಶೇಕ್ ಆಗ್ತಾ ಇರಲಿಲ್ಲ ಅಲ್ವಾ. ಕರೆಕ್ಟ್, ನೆಕ್ಸ್ಟ್ ಟೈಮು ಬಾಣಲಿ ಕೆಳಗಡೆ ತೆಕ್ಕೆ ಇಟ್ಕೊಂಬರ್ತೀನಿ.
ಮೋಸ್ಟ್ಲಿ ಈ ವಿಡಿಯೋ ಏನಾದರೂ ಹೆಣ್ಮಕ್ಳು ನೋಡ್ತಾ ಇದ್ದರೆ, ನಮ್ಮ ಸಿಸ್ಟರ್ಸ್ ಏನಾದರೂ ನೋಡ್ತಾ ಇದ್ದರೆ, ಅಂದರೆ ಕರ್ನಾಟಕದಲ್ಲಿರೋ ಎಲ್ಲ ಹೆಣ್ಮಕ್ಳು ಕೂಡ ನಮ್ಮ ಸಿಸ್ಟರ್ಸ್, ಅಕ್ಕ ತಂಗಿಯರು. ಸೊ ನಮ್ಮ ಅಕ್ಕ ತಂಗಿಯರೇ, ಕರ್ನಾಟಕದ ಅಕ್ಕ ತಂಗಿಯರೇ, ನೀವೇನಾದರೂ ನನ್ನ ಪುಳಿಯೋಗರೆ ನೋಡ್ತಾ ಇದ್ದರೆ ಕಲರ್ ನೋಡಿ ಹೇಗಿದೆ, ರುಚಿ ಹೇಗೆ ಇರಬಹುದು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೋಸ್ಟ್ಲಿ ನಿಮಗೆ ನಾನು ತಂದು ಕೊಡೋಕ್ಕಾಗಲ್ಲ. ನಾನು ತಿಂದ್ಬಿಟ್ಟು ಹೇಗಿದೆ ಅಂತ ಟೇಸ್ಟ್ನ ಶೇರ್ ಮಾಡ್ಕೊತೀನಿ. ಚೆನ್ನಾಗಿದೆ ಅಂತ ಹೇಳ್ತೀನಿ. ನೀವು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ನನ್ನ ಪುಳಿಯೋಗರೆ ರೆಡಿಯಾಗಿದೆ, ರೆಡಿ ಟು ಸರ್ವ್. ಈಗ ನಾನು ಪ್ಲೇಟ್ಸ್ ತೊಗೊತೀನಿ. ನೋಡಿ, ಇದೇ ನಮ್ಮ ತಟ್ಟೆಗಳು, ಪ್ಲೇಟ್ಸ್. ಯೂಸ್ ಆ್ಯಂಡ್ ಥ್ರೋ ಪ್ಲೇಟ್ಸ್. ಯೂಸ್ ಮಾಡಿ ಥ್ರೋ ಮಾಡಬೇಕಾಗತ್ತೆ, ಇಲ್ಲಾಂದರೆ ಯಾರು ತೊಳ್ಕೊಂಡು ಕೂತ್ಕೊಳ್ಳೋರಲ್ವಾ. ಮನೇಲಾದರೂ ತೊಳ್ಕೊಟ್ಟಿಲ್ಲ ಅಂತ ಹೇಳ್ಬೋದು, ಹೊರಗಡೆ ಹೇಳೋಕ್ಕಾಗತ್ತೆಯೇ? ನಮ್ಮದು ನಾವೇ ತೊಳ್ಕೊಬೇಕಾಗತ್ತೆ ಪ್ಲೇಟ್ಸ್ನ, ಬೇರೇನೂ ಅಲ್ಲ. ಹಾಗಾಗಿ ಇಲ್ಲಿ ತೊಳೆಯೋದಕ್ಕೆಲ್ಲ ನೀರಿಗೆಲ್ಲ ಅನಾನುಕೂಲತೆ ಆಗುತ್ತಲ್ವ. ಹಾಗಾಗಿ ಇದು ಒಂದು ಸೈಡ್ ಓಪನ್ ಮಾಡಿದ್ರೆ ಎಲ್ಲ ಪ್ಲೇಟ್ಸ್ನೂ ಕವರ್ ಎಸ್ದು ಬಿಡೋಕ್ಕಾಗಲ್ಲ, ಎಸೆಯೋದು ಬೇಡ. ಹಾಗಾಗಿ ಸ್ವಲ್ಪ ಓಕೆ, ಒಂದು ಸೈಡ್ ಓಪನ್ ಮಾಡಿದ್ದೀನಿ. ಈಗ ಪ್ಲೇಟ್ಸ್ ಒಂದೊಂದಾಗಿ ತಗೋಬಹುದಲ್ವ. ಓಕೆ, ಫಸ್ಟ್ ಪ್ಲೇಟ್ ತಗೊಳ್ಳೋಣ. ಫಸ್ಟ್ ಪ್ಲೇಟ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡ್ರೆ ಚೆನ್ನಾಗಿರುತ್ತಾ? ಓಕೆ, ಇಲ್ಲಿ ಸದ್ಯಕ್ಕೆ ಮಿಕ್ಕಿದ ಪ್ಲೇಟ್ಸ್ ಎಲ್ಲ ಅಲ್ಲೇ ಸ್ಟವ್ ಮೇಲೆ ಇಟ್ಟಿದ್ದೀನಿ. ನೋಡಿ, ಈಗ ನಾನು ಮಾಡಿರುವ ಪುಳಿಯೋಗರೆಯನ್ನು ಪ್ಲೇಟ್ಗೆ ಒಂದೇ ಒಂದು ಪ್ಲೇಟ್ ಇರೋದ್ರಿಂದ ಅದು ಪ್ಲೇಟ್ಸ್ ಅಲ್ಲ. ಗ್ರಾಮರ್ ಸಿಂಗ್ಯುಲರ್ ಪ್ಲೂರಲ್ಲು ಮಕ್ಕಳುಗಳು ಓದ್ತಾ ಇರ್ತಾರೆ, ಏನಪ್ಪ ಇದು ಗ್ರಾಮರ್ ಮಿಸ್ಟೇಕ್ ಮಾಡ್ತಾ ಇದ್ದಾನಲ್ಲ ಅಂತ ಅಂದ್ಕೋಬಾರ್ದು. ಮಿಸ್ಟೇಕ್ ಆಗುತ್ತೆ ಕೆಲವೊಂದು ಟೈಮು, ಆದರೆ ಗೊತ್ತಿದ್ದು ಮಿಸ್ಟೇಕ್ ಮಾಡಲ್ಲ, ಫ್ಲೋ ಅಲ್ಲಿ ಬಂದ್ಬಿಡುತ್ತೆ. ಓಕೆ, ಒಂದು ಪ್ಲೇಟ್ ತುಂಬ ಹಾಕ್ಕೊಂಡಿದ್ದೀನಿ. ಈಗ ಕೈ ತೊಳಿಬೇಕಂದ್ರೆ ನೀರು ಬೇಕು. ನೀರು ಕೂಡ ಇದೆ, ಇಲ್ಲ ಅಂತ ಹೇಳಲ್ಲ, ರೆಡಿ ಇದೆ ಇಲ್ಲಿ. ಓಕೆ ಓಕೆ ಓಕೆ, ಕೈ ತೊಳೆಯೋ ಸಮಯ. ಸಾಕು ಅಂದ್ಕೊಂಡು ತೊಳಿತಾ ಇದ್ದೀನಿ. ಒಂದೇ ಕೈಯಲ್ಲಿ ಕ್ಯಾಮ್ರಾ, ಫ್ಲಾಸ್ಕು, ಕೈ ತೊಳಿತಾ ಇರೋದು. ಸೂಪರು. ಆಗಲೇ ಹೇಳ್ತಿದ್ನಲ್ಲ, ಆ ಥರ ಆಗಿಲ್ಲ, ತುಂಬ ಚೆನ್ನಾಗಾಗಿದೆ. ನೀವು ಕೂಡ ನನ್ನ ಜೊತೆ ಇದ್ದಿದ್ರೆ ನಿಮಗೂ ಕೂಡ ಟೇಸ್ಟ್ ಮಾಡೋಕ್ಕೆ ಕೊಡ್ತಾಯಿದ್ದೆ. ಟೇಸ್ಟ್ ಅಲ್ಲ, ಹೊಟ್ಟೆ ತುಂಬ ಕೊಡ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ಊಟ ಮಾಡಿ ಮಲ್ಕೋತೀನಿ. ನಾಳೆ ಬೆಳಗ್ಗೆ ಮೀಟ್ ಆಗೋಣ. ಧನ್ಯವಾದಗಳು. ಗುಡ್ ನೈಟ್.